1948ನೇ ಜನವರಿ 30ರಂದು ಸಂಭವಿಸಿದ ದಾರುಣ ಘಟನೆ ಯಾವುದು? ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹತ್ಯೆ. ಸೀಸದ ಪೆನ್ಸಿಲ್ ಅನ್ನು ಕಂಡುಹಿಡಿದವರು ಯಾರು ಮತ್ತು ಯಾವಾಗ? ಎನ್.ಜೆ. ಕೌಟೆ 1795ರಲ್ಲಿ. ಭಾರತದ ಗೋಲ್ಡನ್ ಗರ್ಲ್ ಖ್ಯಾತಿಯ ಪಿ.ಟಿ. ಉಷಾ ಅವರ ಕೋಚ್ ಯಾರು? ಒ.ಎಂ. ನಂಬಿಯಾರ್. 15ನೇ ಶತಮಾನದಲ್ಲಿ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ಯಾರು? ವಾಸ್ಕೋ ಡಿ ಗಾಮಾ. ಮುಸಲ್ಮಾನ ಧರ್ಮದ ಗುರುಗಳನ್ನು ಏನೆಂದು ಕರೆಯುತ್ತಾರೆ? ಖಲೀಫರು. ಭಗವದ್ಗೀತೆಯನ್ನು ಮೊಟ್ಟಮೊದಲು ಇಂಗ್ಲಿಷ್ಗೆ ಅನುವಾದಿಸಿದವರು ಯಾರು? ಚಾರ್ಲ್ಸ್ ವಿಲ್ಕಿನ್ಸ್ 1785ರಲ್ಲಿ. ನೀಲಗಿರಿ ಬೆಟ್ಟಗಳಲ್ಲಿರುವ ಮಥುರೈ ಎಂಬ ಹಳ್ಳಿಯು ವಿಜ್ಞಾನಿಗಳನ್ನು ಆಕರ್ಷಿಸಲು ಕಾರಣವೇನು? ವಿಶ್ವದ ಬೃಹತ್ ರೇಡಿಯೋ ಟೆಲಿಸ್ಕೋಪ್ ಅನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಲಡಾಖ್ನ ರಾಜಧಾನಿ ಲೇಯಲ್ಲಿ ಹರಿಯುವ ನದಿ ಯಾವುದು? ಸಿಂಧು ನದಿ, ಇಂಡಸ್. ಭಾರತದಲ್ಲಿ ಪ್ರಥಮವಾಗಿ ನಿರ್ಮಾಣಗೊಂಡ ಅಣುಶಕ್ತಿ ಸ್ಥಾವರದ ಹೆಸರೇನು? ಮುಂಬೈ ಸಮೀಪದಲ್ಲಿರುವ ತಾರಾಪುರ್ ಸ್ಥಾವರ. ದಕ್ಷಿಣ ಭಾರತದ ಅತಿ ಎತ್ತರದ ಗಿರಿಶಿಖರ ಯಾವುದು? ಅನೈಮುಡಿ 2695 ಮೀಟರ್. ಜೈ ಭಾರತ ಜನನಿಯ ತನುಜಾತೆ ಈ ಗೀತೆಯನ್ನು ಬರೆದ ಕವಿ ಯಾರು? ಕುವೆಂಪು. ನಿತ್ಯೋತ್ಸವ ಕವಿ ಎಂದು ಹೆಸರಾದವರು ಯಾರು? ನಿಸಾರ್ ಅಹಮದ್. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪಿಸಿದ್ದು ಯಾರು ದಿವಾನರಾಗಿದ್ದಾಗ? ಸರ್ ಎಂ ವಿಶ್ವೇಶ್ವರಯ್ಯ. ಕರ್ನಾಟಕದ ಏಕೀಕರಣವಾದ ವರ್ಷ 1956. ಕನ್ನಡದ ಆದಿಕವಿ ಯಾರು? ಪಂಪ. ಕನ್ನಡದ ಮೊದಲ ಕವಯಿತ್ರಿ ಯಾರು? ಅಕ್ಕ ಮಹಾದೇವಿ. ಕನ್ನಡದ ಮೊದಲ ಶಾಸನ ಯಾವುದು? ಆಲ್ಮಿಡಿ ಶಾಸನ. ಕನ್ನಡ ಈ ಭಾಷಾ ವರ್ಗಕ್ಕೆ ಸೇರಿದೆ. ದ್ರಾವಿಡ. ಕನ್ನಡದ ಮೊದಲ ರಾಜಮನೆತನ ಯಾವುದು? ಕದಂಬರು. ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಎಸ್. ನಿಜಲಿಂಗಪ್ಪ. ಶ್ರೀರಾಮನಿಗೆ ಪಂಚವಟಿಯಲ್ಲಿ ಉಳಿಯಲು ಯಾವ ಋಷಿ ಸಲಹೆ ನೀಡಿದರು? ಅಗಸ್ತ್ಯ. ಸಂಪತಿ ಮತ್ತು ಜಟಾಯು ಎಷ್ಟು ದೂರದವರೆಗೆ ನೋಡುವ ಸಾಮರ್ಥ್ಯ ಹೊಂದಿದ್ದರು? 100 ಯೋಜನ. ವಶಿಷ್ಠ ಋಷಿಯ ಪುತ್ರರು ನೀಡಿದ ಶಾಪದಿಂದ ಇವರಲ್ಲಿ ಯಾವ ರಾಜನು ಚಂಡಾಲನಾದನು? ತ್ರಿಶಂಕು. ಕಿಷ್ಕಿಂಧೆಯ ರಾಜ ಮತ್ತು ಸುಗ್ರೀವನ ಅಣ್ಣ ವಾನರ ರಾಜ ಬಲಿ ಯಾರ ಮಗ? ಇಂದ್ರ. ವಾನರ ರಾಜ ಬಲಿಯ ತಂದೆ ಯಾವ ದೈವಿಕ ಆಭರಣವನ್ನು ಅವನಿಗೆ ಉಡುಗೊರೆಯಾಗಿ ನೀಡುತ್ತಾನೆ? ಚಿನ್ನದ ಹಾರ. ಶ್ರೀರಾಮನು ಜಟಾಯುವಿನ ಅಂತಿಮ ವಿಧಿಗಳನ್ನು ಯಾವ ನದಿಯ ತಟದಲ್ಲಿ ನೆರವೇರಿಸುತ್ತಾನೆ? ಗೋದಾವರಿ ನದಿ. ಅಯೋಧ್ಯೆ ಯಾವ ನದಿಯ ದಡದ ಮೇಲಿದೆ? ಸರಯೂ ನದಿ. ಅಯೋಧ್ಯೆ ರಾಮಮಂದಿರ ಯಾವ ಶೈಲಿಯಲ್ಲಿದೆ? ಭಾರತೀಯ ನಾಗರ ಶೈಲಿ. ರಾಮಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದವರು ನರೇಂದ್ರ ಮೋದಿ. ರಾಮಮಂದಿರಗಳಲ್ಲಿರುವ ಕಂಬಗಳು ಮತ್ತು ಬಾಗಿಲುಗಳ ಸಂಖ್ಯೆ 392 ಕಂಬಗಳು, 44 ಬಾಗಿಲುಗಳು. ರಾಮಮಂದಿರ ನಿರ್ಮಾಣದ ಕಂಪನಿ ಲಾರ್ಸೆನ್ ಮತ್ತು ಟೂಬ್ರೋ. ರಾಮಮಂದಿರದ ಎತ್ತರ ಎಷ್ಟು? 161 ಅಡಿ. ರಾಮಮಂದಿರದ ವಾಸ್ತುಶಿಲ್ಪಿ ಯಾರು? ಚಂದ್ರಕಾಂತ್ ಬಿ ಸೋಂಪುರ್. ರಾಮಮಂದಿರದಲ್ಲಿರುವ ಮಂಟಪಗಳ ಸಂಖ್ಯೆ 5 ಮಂಟಪಗಳು. ದೇವಾಲಯದ ಪ್ರದೇಶದ ಬಗ್ಗೆ 2.77 ಎಕರೆ. ಒಟ್ಟು ಪ್ರದೇಶ 70 ಎಕರೆ. 70% ಹಸಿರು ಪ್ರದೇಶ. ಅಯೋಧ್ಯೆಯ ರಾಮನ ಪ್ರತಿಮೆಯನ್ನು ನಿರ್ಮಿಸಿದವರು ಅರುಣ್ ಯೋಗಿರಾಜ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.